ಎಲ್ರಿಗೂ ಲೆಟ್ಸ್ ಕುಕ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಕಾರ್ನ್ ಪಲಾವ್ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ಇದೊಂದು ಟಿಫಿನ್ ಬಾಕ್ಸ್ ರೆಸಿಪಿ. ಯಾಕಂದರೆ ನಾವು ಬೆಳಿಗ್ಗೆ ಮಕ್ಕಳಿಗೆ ಏನು ತಿಂಡಿ ಮಾಡಿಕೊಡೋದು ಅಂತ ಟೆನ್ಷನಲ್ಲಿರ್ತೇವೆ. ಅದಕ್ಕೆ ಇದೊಂದು ಒಳ್ಳೆಯ ಮಕ್ಕಳಿಗೆ ಇಷ್ಟ ಆಗುವಂಥ ಹಾಗೆ ದೊಡ್ಡವರಿಗೂ ಇಷ್ಟ ಆಗುವ ಒಳ್ಳೆಯ ರೆಸಿಪಿ. ನೋಡಿ, ನಾನಿದನ್ನು ಕುಕ್ಕರಲ್ಲಿ ಮಾಡ್ತಾಯಿದ್ದೇನೆ. ಮೊದಲಿಗೆ 2 ಚಮಚ ತುಪ್ಪ ಅಥವಾ ಎಣ್ಣೆ ಹಾಕಿ ಈಗ ಇದಕ್ಕೆ ಪಲಾವ್ ಎಲೆ, ಏಲಕ್ಕಿ, ಸ್ಟಾರ್ ಹೂವು, ಲವಂಗ ಹಾಕಿದ್ದೇನೆ. 1 ತುಂಡು ಚಕ್ಕೆ, ಅರ್ಧ ಚಮಚ ಜೀರಿಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ಈಗ ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ. ಸ್ವಲ್ಪ ಫ್ರೈ ಮಾಡಿ, ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಫ್ರೈ ಮಾಡಿ. ಈಗ 2 ಮೆಣಸು ಹಾಕಬೇಕು. ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು ಕಪ್ಪು ಜೋಳ ಕಾರ್ನ್ ಹಾಕಿದ್ದೇನೆ. ಇದನ್ನು ಬೇಯಿಸಲಿಲ್ಲ, ಹಾಗೆ ತೆಗೆದು ಹಾಕಿದ್ದೇನೆ. ಅರ್ಧ ದೊಣ್ಣೆ ಮೆಣಸು ಹಾಕಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಅರ್ಧ ಕಪ್ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ ಅರ್ಧ ಚಮಚ ಹಾಕಿದ್ದೇನೆ. ಈಗ 1 ಕಪ್ಪು ಸೋನಾ ಮಸೂರಿ ಅಕ್ಕಿ ಹಾಕಿದ್ದೇನೆ ನಾನು. ಇದನ್ನೊಂದು 10 ನಿಮಿಷ ನೆನೆಸಿಟ್ಟಿದ್ದೇನೆ ಅಷ್ಟೇ. ನೀವು ಬಾಸ್ಮತಿ ರೈಸಲ್ಲಿ ಸಹ ಮಾಡ್ಬೋದು. ಇದಕ್ಕೆ 1 ಕಪ್ಪು ತೆಂಗಿನಕಾಯಿ ಹಾಲು ಮತ್ತು 1 ಕಪ್ಪು ನೀರು, ನಾನು ಎರಡನ್ನು ಮಿಕ್ಸ್ ಮಾಡಿ ಹಾಕಿದ್ದೇನೆ. ನಿಮಗೆ ತೆಂಗಿನಕಾಯಿ ಹಾಲು ಇಷ್ಟ ಇಲ್ಲದಿದ್ದರೆ 2 ಕಪ್ಪು ನೀರು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಈಗ ಕುಕ್ಕರ್ನ ಮುಚ್ಚಳ ಮುಚ್ಚಿ 2 ವಿಸಿಲ್ ತೆಗೀರಿ. ಈಗ ಆಗಿದೆ, 2 ವಿಸಿಲ್ ಆಗಿದೆ. ನಾನು ಓಪನ್ ಮಾಡ್ತೇನೆ. ಈಗ ನಮ್ಮ ಕಾರ್ನ್ ಪಲಾವ್ ರೆಡಿಯಾಗಿದೆ. ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೇನೆ. ನೋಡಿ, ಬೆಂದಿದೆ, ನೀರು ಸಹ ಡ್ರೈ ಆಗಿದೆ. ನೋಡಿ, ಕಾರ್ನ್ ಪಲಾವ್ ರೆಡಿ. ಇದನ್ನು ಸಲಾಡ್ ಜೊತೆಗೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೂ ಮಾಡಿಕೊಡಿ, ನೀವು ಟೇಸ್ಟ್ ಮಾಡಿ. ನನ್ನ ಚಾನಲನ್ನು ಮೊದಲು ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.